ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಸರ್ಕಾರ ಬಾಕಿ ಉಳಿಸಿಕೊಂಡಿರುವ 2 ಕಂತಿನ ಹಣ ಅಂದರೆ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡುತ್ತೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದರು. ಆದರೆ ಇನ್ನೂ ಬಿಡುಗಡೆಯಾಗಿಲ್ಲ. ಈ ಬಾಕಿ ಕಂತುಗಳ ಜೊತೆಗೆ ಇನ್ನು ಹಲವು ತಿಂಗಳುಗಳು ಅಂದರೆ 24ನೇ ಕಂತು ಹಾಗೂ 25ನೇ ಕಂತಿನ ಹಣ ಕೂಡ ಬರಬೇಕಿದೆ. ಸ್ನೇಹಿತರೆ, ಸರ್ಕಾರ ಮೊದಲು ಮಂತ್ಲಿ ಹಣ ಕೊಡುವ ಕೆಲಸ ಮಾಡ್ತಾ ಇತ್ತು. ಆದರೆ ಅದಾದಮೇಲೆ ಸರಿಯಾದ ಸಮಯಕ್ಕೆ ನೀಡದೆ ತಡ ಮಾಡ್ತಾ ಬರುತ್ತಿದೆ. ಈಗ ಹಲವು ಫಲಾನುಭವಿಗಳ ಪ್ರಕಾರ ಮಿನಿಮಮ್ 5 ತಿಂಗಳ ಹಣ ಬಾಕಿ ಇದೆ. ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಜೊತೆಗೆ 2 ತಿಂಗಳ ಬಾಕಿ ಹಣ ಬರಬೇಕಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮಾಧ್ಯಮದವರು ಕೇಳಿದಾಗ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಾಕಿ ಇದೆ. ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿದ ಬಳಿಕ ನಾವು ಫಲಾನುಭವಿಗಳಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಯಾವಾಗ ಆಗ್ತಾರೆ, ಬಡ ಮಹಿಳೆಯರಿಗೆ ಯಾವಾಗ ನೀಡ್ತಾರೆ ಎಂಬುದಕ್ಕೆ ಯಾವುದೇ ಉತ್ತರ ಇಲ್ಲ. ಆದರೆ ಕೆಲವೊಂದು ಮಾಧ್ಯಮ ಮಿತ್ರರು ಬೆಳಗ್ಗೆ ಅಥವಾ ಮಧ್ಯಾಹ್ನ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆ, ನೀವು ಹೋಗಿ ಬ್ಯಾಂಕ್ನಲ್ಲಿ ತಗೊಳ್ಳುವುದೊಂದೇ ಬಾಕಿ ಎಂದು ಹೇಳುತ್ತಾರೆ. ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿ ಎಂದು ಸುಳ್ಳು ಸುದ್ದಿ ಕೂಡ ಹಬ್ಬಿಸುತ್ತಾರೆ. ಆದರೆ ವಾಸ್ತವ ಅದಲ್ಲ. ಸರ್ಕಾರ ಆರ್ಥಿಕ ಇಲಾಖೆಗೆ ಅನುಮತಿ ನೀಡಿ ನಂತರ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ನಮ್ಮ ಖಾತೆಗಳಿಗೆ ಹಣ ಜಮಾ ಆಗಲು ಹಲವು ಪ್ರಕ್ರಿಯೆಗಳು ನಡೆಯಬೇಕಾಗಿದೆ. ಅದಾದ ನಂತರವಷ್ಟೇ ನಮ್ಮ ಖಾತೆಗಳಿಗೆ ಹಣ ಬರುವುದು. ಹಾಗಾಗಿ ಸ್ನೇಹಿತರೆ, ಬಹುಶಃ ಇನ್ನು 1 ವಾರದೊಳಗಾಗಿ 1 ಕಂತಿನ ಹಣ ಬಿಡುಗಡೆಯಾಗುವುದು ಖಚಿತವಾಗಿದೆ ಎಂದು ಮಾಹಿತಿ ದೊರೆತಿದೆ. ಹಾಗಾಗಿ ಸ್ನೇಹಿತರೆ, ಚಿಂತೆಗೀಡಾಗದೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೂ ಸರ್ಕಾರ ಬೇಗ ಬಾಕಿ ಉಳಿಸಿಕೊಂಡಿರುವ ಎಲ್ಲ ಹಣವನ್ನು ಬಿಡುಗಡೆ ಮಾಡುವಂತಾಗಲಿ ಎಂಬುದೇ ನನ್ನ ಆಶಯ. ಧನ್ಯವಾದಗಳು ಸ್ನೇಹಿತರೆ.